ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಅವರು ಹೇಳ್ತಾರೆ, ಒಳ್ಳೊಳ್ಳೆ ಪಾಯಿಂಟ್ಗೆ ಹಾಕ್ತಾರೆ. ಆ ಥರ ಇದು ಎಲೆಕ್ಟ್ರಿಷಿಯನ್ನು ಅಂದರೆ ಗ್ರೂ ಕಟ್ಟಿಂಗು ಹತ್ತಬೇಕು, ಇಳಿಬೇಕು, ಹಿಂಗೆ ಮುಂದೆ ಲೈಟಿಂಗ್ ಹಾಕಬೇಕು ಅಂದರೆ ಸ್ವಲ್ಪ ಹಿಂಸೆ ಆಯ್ತದೆ, ಸ್ವಲ್ಪ ಸ್ಲಿಪ್ ಆಗೋದು ಆ ಥರ ಎಲ್ಲ. ಗ್ರೂ ಕಟ್ಟಿಂಗಲ್ಲಿ ಧೂಳು ಮತ್ತು ಕಣ್ಣಿಗೆಲ್ಲ ಬೀಳ್ತಾ ಇರ್ತದೆ, ಕಣ್ಣು ಹೋಗೋ ಚಾನ್ಸಸ್ ಇರ್ತದೆ ಧೂಳು ಬಿದ್ದಾಗ ಕಟ್ಟಿಂಗ್ ಮಾಡ್ಬೇಕಾರೆ ಎಲ್ಲ ತುಂಬ ಹಿಂಸೆ ಸರ್. ಶಿವು ಅಂತ ಸರ್. ಶಿವು ಅಂತ ಎಲ್ಲಿ ಮೂಲತಃ ಎಲ್ಲಿ ಅವರು? ನಮ್ಮ ಮಳವಳ್ಳಿ ಹತ್ರ ಹಲಗೂರು ಐತಲ್ಲ, ಅಲ್ಲಿ ನೇಟಿವ್. ಹಾಂ, ಏನು ಕೆಲಸ ಮಾಡ್ತೀರಾ ನೀವು? ನಾ ಎಲೆಕ್ಟ್ರಿಷಿಯನ್. ಹಾಂ, ಎಲೆಕ್ಟ್ರಿಷಿಯನ್ ಆದರೆ ಏನೇ ಕೆಲಸ ಅಂದರೆ ಎಷ್ಟು ವರ್ಷ ಮಾಡ್ತಿದ್ದೀರಾ ನೀವು? ನಾನು ಈಗ ಜಸ್ಟ್ ಒಂದೂವರೆ ವರ್ಷ ಆಯಿತು. ಮೊದಲು ಪೇಂಟಿಂಗ್ ಮಾಡ್ತಿದ್ದೆ ಊರಲ್ಲೇ ನಮ್ಮ ಮಾವ ಜೊತೆ. ಈಗ ನಮ್ಮ ಅಣ್ಣ ಜೊತೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೇನೆ. ಪೇಂಟಿಂಗು ಎಲೆಕ್ಟ್ರಿಷಿಯನ್ ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತೀರಾ? ಅಷ್ಟೇ ಸರ್. ಅಷ್ಟೇ. ಹಾಂ, ಎಲೆಕ್ಟ್ರಿಷಿಯನ್ ಕೆಲಸಕ್ಕೂ ಏನು ಕಷ್ಟಗಳಿರುತ್ತೆ, ಏನು ತೊಂದರೆಗಳಿರುತ್ತೆ? ಎಲೆಕ್ಟ್ರಿಷಿಯನ್ನು ಅಂದರೆ ಗ್ರೂ ಕಟ್ಟಿಂಗು ಹತ್ತಬೇಕು, ಇಳಿಬೇಕು, ಹಿಂಗೆ ಮುಂದೆ ಲೈಟಿಂಗ್ ಹಾಕಬೇಕು ಅಂದರೆ ಸ್ವಲ್ಪ ಹಿಂಸೆ ಆಯ್ತದೆ, ಸ್ವಲ್ಪ ಸ್ಲಿಪ್ ಆಗೋದು ಆ ಥರ ಎಲ್ಲ. ಗ್ರೂ ಕಟ್ಟಿಂಗಲ್ಲಿ ಧೂಳು ಮತ್ತು ಕಣ್ಣಿಗೆಲ್ಲ ಬೀಳ್ತಾ ಇರ್ತದೆ, ಕಣ್ಣು ಹೋಗೋ ಚಾನ್ಸಸ್ ಇರ್ತದೆ ಧೂಳು ಬಿದ್ದಾಗ ಕಟ್ಟಿಂಗ್ ಮಾಡ್ಬೇಕಾರೆ ಎಲ್ಲ ತುಂಬ ಹಿಂಸೆ ಸರ್. ಸ್ಟೂಲ್ ಹತ್ತಬೇಕು, ಇಳಿಬೇಕು. ಪೇಂಟಿಂಗ್ ಕೆಲಸದಲ್ಲಿ ಪೇಂಟಿಂಗು ಸೇಮ್. ಇದು ಎಲೆಕ್ಟ್ರಿಷಿಯನ್ಗಿಂತ ಅದು ಇನ್ನೂ ಡೇಂಜರು. ಜೂಲ ಇಳಿಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಇನ್ನೂ ಪೇಂಟ್ ಮಾಡ್ಕೊ ಇಳಿಬೇಕು ಅಂದರೆ ಅದು ಹಿಂಸೆನೇ ಸರ್. ತುಂಬ ಹಿಂಸೆ. ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಾ ನಿಮಗೆ? ಲೇಬರ್ ಕಾರ್ಡು ಕೇಳಿದ್ದೀನಿ, ಮಾಡಿಸಿಲ್ಲ ಸರ್. ಕೇಳಿದ್ರಿ, ಮಾಡಿಸಿಲ್ಲ? ಹೌದು. ಅಲ್ಲಿ ಲೇಬರ್ ಕಾರ್ಡಿಂದ ಏನು ಉಪಯೋಗ ಇರುತ್ತೆ ಮತ್ತು ಏನೇನು? ಕೆಲವು ಟೈಮ್ ಕೊರೋನಾ ಟೈಮ್ ಆದಂಥ ಟೈಮಲ್ಲಿ ಕೆಲವು ಕಿಟ್ಟು, ರೇಷನ್ ಆ ಥರ ಕೊಟ್ಟು. ಹೌದು, ಬಂದಿದೆ, ಕೇಳಿದ್ದೀನಿ. ಈ ಥರ ನಮ್ಮೂರು ಸೈಡು ಈಸ್ಕೊಂಡಿದ್ದಾರೆ ಲೇಬರ್ ಕಾರ್ಡ್ ಮಾಡಿಸಿರೋರು, ನಮ್ಮ ಮೇಸ್ರಿಗಳು ಆ ಥರದ್ದು ಈ ಥರದ್ದು. ಅವ್ರಿಗೆ ಅಮೌಂಟು ಬಂತು ಅಕೌಂಟ್ಗೆ, ಒಂದು 5,000 ಕೊರೋನಾ ಟೈಮಲ್ಲಿ 5,000 ಏನೋ ಬಂದಿತ್ತು, ಗೊತ್ತಿಲ್ಲ ಅಷ್ಟು. ನಾನು ಮಾಡಿಸಿರಲಿಲ್ಲ. ನೀವು ಮಾಡಿಸಿದ್ರಿ? ನಾವು ಮಾಡಿಸಿಲ್ಲ. ನಮ್ಮ ಮೇಸ್ರಿ ಅವರೆಲ್ಲ ಮಾಡಿಸಿದ್ರು, ಅವ್ರಿಗೆಲ್ಲ ಬಂದಿತ್ತು. ಮತ್ತು ಕಿಟ್ಟು ನೀವು ಹೇಳೋ ಥರ ಎಲ್ಲ ಬಂದಿತ್ತು. ಈಗ ಉದಾಹರಣೆ, ನೀವು ಒಂದು ಎಲೆಕ್ಟ್ರಿಷಿಯನ್ ಕೆಲಸ ಅಂದರೆ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಏನು ಬೇಕಾಗುತ್ತೆ, ಏನು ಕಿಟ್ಟು, ಏನೇನು ಉಪಕರಣಗಳು, ಎಲೆಕ್ಟ್ರಿಷಿಯನ್ ಏನು ಬೇಕು ಅಂತ ಅದ್ರ ಕೂಡ ಒಂದು ಕಿಟ್ ಬರುತ್ತೆ. ಈಗ ಪೇಂಟಿಂಗ್ ಕೆಲಸ ಮಾಡಿದ್ರೆ ಪೇಂಟಿಂಗ್ ಕೆಲಸಕ್ಕೆ ಏನು ಬೇಕು ಅನ್ನೋದು ಲೇಬರ್ ಕಾರ್ಡ್ ಮುಖಾಂತರ ಕಿಟ್ಗಳು ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಾ? ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಎಲ್ಲಿ ಮನೆ ಇರೋದಿಲ್ಲ ಈಗ? ನಮ್ದು ಇಲ್ಲೇ ವೈಲಿಕವೆಲ್ಲ ಹತ್ರ. ಈಗ ಉದಾಹರಣೆ ಅಂತಂದ್ರೆ ಈಗ ನೀವು ಕೆಲಸ ಈಗ ದಿನಕ್ಕೆ ಎಷ್ಟು ಕಡೆ ಬರ್ತೀರಾ ಕೆಲಸಕ್ಕೆ? ನಾವು 9 ಗಂಟೆ 10 ಗಂಟೆ ಆಗುತ್ತೆ ಸರ್. ಸಂಜೆ ಹೋಗೋದು 6-7 ಗಂಟೆ 7 ಗಂಟೆ ಕೆಲಸ ಇದ್ದಂಗೆ ಸರ್. ಇತ್ತು ಅಂದರೆ ಮುಗಿಸ್ಕೊ ಹೋಗ್ತೀವಿ, ಇಲ್ಲ ಬೇಗ ಹೋಗ್ತೀವಿ. ಈಗ ರಾಜ್ಯ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು, ಅವ್ರ ಬಗ್ಗೆ ಗೊತ್ತಾ ನಿಮಗೆ? ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಅವರು ಹೇಳ್ತಾರೆ, ಒಳ್ಳೊಳ್ಳೆ ಪಾಯಿಂಟ್ಗೆ ಹಾಕ್ತಾರೆ. ಆ ಥರ ಇದು ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಅದರಲ್ಲಿ ಮಾತ್ರ ಗೊತ್ತು. ಬಟ್ ಅದು ಇನ್ನು ನೀಟಾಗಿ ಗೊತ್ತಿಲ್ಲ ಸರ್. ಈಗ ಕಾರ್ಮಿಕ ಸಚಿವರಾದಂಥವ್ರು ಕಾರ್ಮಿಕರಿಗೆ ಕೆಲವು ಅನುದಾನಗಳ ತಂದುಕೊಟ್ಟಿದ್ದಾರೆ. ಆ ಅನುದಾನಗಳು ಏನೇನು ಅಂತನಾರು ಗೊತ್ತಾ ನಿಮಗೆ? ಅಷ್ಟು ಗೊತ್ತಿಲ್ಲ ಸರ್. ಈಗ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂದ್ಬಿಟ್ಟು ಒಂದು ಅಸಂಘಟಿತ ವರ್ಗ ಅಂದ್ಬಿಟ್ಟು ನೀವು ಹೇಳಿದ್ರಿ. ಈಗ ಲೇಬರ್ ಕಾರ್ಡ್ ಅಂದರೆ ಬರೀ ಕಟ್ಟಡ ಕಾರ್ಮಿಕರು ಮಾತ್ರ ಇತ್ತು. ಹೌದು. ಈಗ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೇಂಟ್ ಕೆಲಸ ಆಗಿರ್ಬೋದು, ಮಾಲಿ ಕೆಲಸ ಆಗಿರ್ಬೋದು, ಬೇರೆ ಬೇರೆ ಒಂದು 23 ವರ್ಗಗಳನ್ನ ವಿಂಗಡಣೆ ಮಾಡಿ ಸೇರಿಸಿದ್ದಾರೆ. ಇದ್ರ ಬಗ್ಗೆ ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತೀರಾ ನೀವು? ಇದ್ರ ಬಗ್ಗೆ ಸರ್ ತುಂಬ ಖುಷಿ ಆಗುತ್ತೆ. ಬದಲು ಬರೀ ಗಾರೆಯವ್ರಿಗೆ ಅಂತಿದ್ರು, ಅವಾಗೆಲ್ಲ ನಮಗೂ ಕೊಟ್ಟಿದ್ರೆ ಆಗೋದು ಅಂತ ಫೀಲ್ ಆಗೋದು. ಈಗ ನಮಗೂ ಅಂದಾಗ ಈಗ ಖುಷಿ ಆಗುತ್ತೆ ಸರ್. ಹಾಂ, ಈಗ ನೀವು ಹೇಳಿದ್ರಿ ಕೊರೋನಾ ಟೈಮಲ್ಲಿ ಒಂದು ಅಷ್ಟು ದುಡ್ಡು ಕೊಟ್ಟಿದ್ರೆ ಅಂತ ಹೇಳಿದ್ರಿ. ಈ ಥರ ನಾನು ಕಿಟ್ ತಗೊಂಡು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊ ಕಿಟ್ ತಗೋ ಮಾಡಿಸ್ಕೋಬೇಕು, ನಿಮ್ಗೆ ಯಾವುದು ಅನ್ಸಿಲ್ವಾ? ನಮ್ಗೆ ಅನಿಸಿತ್ತು, ಬಟ್ ಟೈಮ್ ಇರಲಿಲ್ಲ. ಯಾರು ಅದ್ರ ಬಗ್ಗೆ ನೀಟಾಗಿ ಮಾಹಿತಿ ಕೊಟ್ಟಿರಲಿಲ್ಲ. ಸೈಬರ್ಗೆ ಹೋಗ್ಬೇಕು, ಅವರು ಟೈಮ್ ಇರಬೇಕು, ಅವ್ರು ಕಾಯಬೇಕು, ನಮ್ಮ ಕೆಲಸಗಳು ಇರ್ತವೆ, ಅವ್ರಿಗೆಲ್ಲ ಕಾಯ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗಾಗಿ ಲೇಜಿ ಮಾಡಿ ಮಾಡಿಸಿಲ್ಲ ಸರ್. ಲೇಜಿ ಮಾಡಿ ಮಾಡಿಸಿಲ್ಲ, ನಮ್ಮದೇ ಲೇಜಿ. ಈಗ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ ಸಂತೋಷ್ ಲಾಡ್ ಅವರೇ. ಈಗ ಹಾಂ ಸರ್. ಈಗ ಸೈಬರ್ ಸೆಂಟರ್ಗೂ ಅಂತ ಹೋಗಿಲ್ಲ. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಒಂದು ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅದಕ್ಕೆ ಮತ್ತೆ ನಿಮ್ದು ಲೈವ್ ಒಂದು ಸೆಲ್ಫಿ ಫೋಟೋ ಹಾಕಿ ಕಳಿಸಿದ್ರೆ ಅದೇ ರಿಜಿಸ್ಟರ್ ಆಗುತ್ತೆ. ಇಂಥ ದಿನ ಅಂತ ಕರೆ ಮಾಡಿ ಅವರೇ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾರ ಗೊತ್ತಾ? ಗೊತ್ತಿಲ್ಲ ಸರ್. ಯಾಕಂದ್ರೆ ನೀವು ಈಗ ಸೈಬರ್ ಸೆಂಟರ್ಗೆ ಹೋದ್ರೆ ಎಷ್ಟು ದಿನ ಖರ್ಚಾಗುತ್ತೆ ನಿಮಗೆ? ಇತ್ತಾಗ ಒಂದು ಕೂಲಿ ಇರೋದು, ಕೂಲಿ ಹೋಗುತ್ತೆ, ಮತ್ತು ಟೈಮ್ ಎಷ್ಟು. ಅಲ್ಲಿ ತುಂಬ ಜನ ಇರ್ತಾರೆ, ಮಾಡ್ಸೋಕ್ಕಾಗಲ್ಲ. ಇವತ್ತಾಗಿಲ್ಲ ನಾಳೆ ಹೋಗಬೇಕು. ಅವ್ರು 7 ಟೈಮ್ಗೆ ಸರ್ವರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸ್ವಲ್ಪ ಹಿಂಸೆ ಆಗುತ್ತೆ ಸರ್. ಅದೇ ಇದೊಂದು ವೆಬ್ಸೈಟ್ ಬಿಟ್ಟು ಒಂದು KSB ಒಂದು SB ವೆಬ್ಸೈಟ್ ಬಿಟ್ಟು ಅದ್ರ ಮುಖಾಂತರ ಲಾಗಿನ್ ಆಗಿ ನಿಮ್ದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಿಮ್ಮ ಸೆಲ್ಫಿ ಫೋಟೋ ಆಗಿರ್ಬೋದು ರಿಜಿಸ್ಟರ್ ಆದರೆ ಸಾಕು, ಅವರೇ ಬಂದು ಸ್ಥಳಕ್ಕೆ ಬಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಖಂಡಿತ ಸರ್, ಮಾಡಿಸ್ಬೋದು. ಹಂಗಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಯಿತು ಅಂದರೆ ಖಂಡಿತ ಮಾಡಿಸ್ತೀನಿ ಸರ್. ಸರಿ, ಓಕೆ. ಸರಿ ಸರ್, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.